ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ ಸುಸ್ವಾಗತ. ನಮ್ಮ ಜಾತಕವನ್ನು ನಾವು ತಿಳಿಯಬೇಕೆಂದರೆ ಕೆಲವು ವಿಷಯಗಳನ್ನು ಪರಿಶೀಲಿಸಿ ತಿಳಿದುಕೊಳ್ಳಬೇಕಾಗುತ್ತದೆ. ಹಾಗೆಯೇ ನಮ್ಮ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥ ಗ್ರಹಗಳ ಬಗ್ಗೆ ಮುಖ್ಯವಾಗಿ ತಿಳಿಯಬೇಕಾಗುತ್ತದೆ. ಯಾವುದಾದರೊಂದು ಗ್ರಹ ನಮ್ಮ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರುತ್ತದೆ. ಆ ಗ್ರಹದ ವರ್ತನೆಯಂತೆ ನಮ್ಮ ವರ್ತನೆಯು ಬಹುತೇಕ ಕಂಡುಬರುತ್ತದೆ ಎಂದು ನಮ್ಮ ಜ್ಯೋತಿಷ್ಯ ಶಾಸ್ತ್ರಜ್ಞರ ಅಭಿಮತವಾಗಿರುತ್ತದೆ. ಆದ್ದರಿಂದ ಗ್ರಹಗಳ ಕಾರಕತ್ವವನ್ನು ಅಂದರೆ ಅಧಿಪತ್ಯವನ್ನು ನಾವು ತಿಳಿಯಬೇಕಾಗುತ್ತದೆ. ಈ ಸಂಚಿಕೆಯಲ್ಲಿ ಗ್ರಹಗಳು ಯಾವುದರ ಮೇಲೆ, ಯಾವ ವಸ್ತುಗಳ ಮೇಲೆ ಕಾರಕತ್ವ ಹಾಗೂ ಅಧಿಪತ್ಯವನ್ನು ಹೊಂದಿರುತ್ತಾರೆ ಎಂಬುದನ್ನು ತಿಳಿಯೋಣ. ಮೊದಲಿಗೆ ಸೂರ್ಯ ಗ್ರಹದ ಅಧಿಪತ್ಯ ಅಂದರೆ ಕಾರಕತ್ವಗಳು ಏನು ಎಂಬುದನ್ನು ತಿಳಿಯೋಣ. ಮುಖ್ಯವಾಗಿ ದೇವತಾ ವಿಗ್ರಹಗಳು, ತಂದೆ, ಆತ್ಮ, ತಾಮ್ರಾದಿ ಲೋಹಗಳು, ಉಷ್ಣ, ಖಾರ ಪದಾರ್ಥಗಳು, ನಮಗೆ ನಮ್ಮ ಆರೋಗ್ಯ, ನಮ್ಮ ಮನಸ್ಸು, ಶುಚಿಯಾಗಿರ್ತಕ್ಕಂಥದ್ದು, ನಮಗಿರ್ತಕ್ಕಂಥ ಜ್ಞಾನ, ನಮಗೆ ಬರ್ತಕ್ಕಂಥ ಕಣ್ಣಿನ ಕಾಯಿಲೆಗಳು ಹಾಗೂ ಆಡಳಿತ ಅಂದರೆ ಅಧಿಕಾರ, ಅಂದರೆ ಆಡಳಿತದಲ್ಲಿ ಅಧಿಕಾರಗಳೇನು? ಈಗ ಉದಾಹರಣೆಗೆ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಹಾಗೆ ಇತರೆ ಯಾವುದೇ ರೀತಿಯ ಅಧಿಕಾರಗಳಿಗೆ ಅಧಿಪತ್ಯವನ್ನು ಸೂರ್ಯದೇವನು ಹೊಂದಿರ್ತಾನೆ. ಅದರ ಜೊತೆಗೆ ಔಷಧ ಹಾಗೂ ನಮ್ಮ ಹೊಟ್ಟೆ ಹಾಗೂ ನಮಗಿರ್ತಕ್ಕಂಥ ಮೂಳೆಗಳು ಹಾಗೂ ನಮಗೆ ಇರ್ತಕ್ಕಂಥ ರಕ್ತ ಪರಿಚಲನೆ, ಔಷಧ, ಪೂರ್ವಜರಿಂದ ಬಂದಿರತಕ್ಕಂಥ ಆಸ್ತಿ, ರಾಜಕಾರಣಿಗಳು, ಕಾಡುಗಳಿಗೆ ಬೀಳ್ತಕ್ಕಂಥ ಬೆಂಕಿ ಹಾಗೂ ಅರಣ್ಯದ ಮೇಲೆ ಸರ್ಕಾರಿ ಕೆಲಸ ಸಿಗಬೇಕಾದರೆ ಇವೆಲ್ಲವುಗಳಿಗೂ ಕೂಡ ಸೂರ್ಯದೇವನು ಕಾರಕತ್ವವನ್ನು ಹೊಂದಿದ್ದಾನೆ. ಇವುಗಳ ಮೇಲೆ ಅಧಿಪತ್ಯವನ್ನು ಸೂರ್ಯದೇವನು ಹೊಂದಿರ್ತಾನೆ. ಆಭರಣಗಳು, ಡಿಸೈನರುಗಳು, ವಿನ್ಯಾಸಕಾರರು, ನಿರ್ಮಾಪಕರು, ನಿರ್ವಾಹಕರು ಇವುಗಳಿಗೂ ಕೂಡ ಸೂರ್ಯನ ಕಾರಕತ್ವದಲ್ಲಿ ಬರ್ತವೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕಾರಕತ್ವ ಎಂದು ಕರೀತಕ್ಕಂಥದ್ದಕ್ಕೆ ನಮ್ಮ ಭಾಷೆಯಲ್ಲಿ, ನಮ್ಮ ಆಡು ಭಾಷೆಯಲ್ಲಿ ಅದಕ್ಕೆ ಅಧಿಪತ್ಯ ಎಂದು ಹೇಳುತ್ತೇವೆ. ಇವು ಇಷ್ಟು ಸೂರ್ಯದೇವನ ಕಾರಕತ್ವಗಳು, ಅಧಿಪತ್ಯಗಳು. ಚಂದ್ರನ ಕಾರಕತ್ವಗಳು ಮತ್ತು ಅಧಿಪತ್ಯಗಳು ನೋಡುವುದಾದರೆ ತಾಯಿ, ನಮ್ಮ ಮನಸ್ಸಿನ ಮನೋಬುದ್ಧಿ, ರತ್ನ, ಜಲ, ಸಂತೋಷ, ಲವಣ ಅಂದರೆ ಕ್ಷಾರ, ಉಪ್ಪು, ಹೃದಯ, ಮನಸ್ಸು, ಭಾವನೆಗಳು, ರಕ್ತ, ಸರ್ಕಾರಿ ಕೆಲಸ ಹಾಗೂ ಹರ್ನಿಯ, ಎಡದ ಕಣ್ಣು, ನಮ್ಮ ಭಾವನೆಗಳು, ಮುತ್ತುಗಳು, ಅವಳ, ಹಾಲು, ಸಮುದ್ರ, ದೇಹದಲ್ಲಿಯ ದ್ರವಗಳು ಅಂದರೆ ಇವುಗಳೆಲ್ಲದಕ್ಕೂ ಚಂದ್ರ ಕಾರಕನಾಗಿರ್ತಾನೆ. ಆಹಾರ, ಪರಿಮಳ, ಶ್ರೀಮಂತ ಭಕ್ಷ್ಯಗಳು, ಜವಳಿ, ನೌಕಾಯಾನ, ನರ್ಸಿಂಗ್ ಹೋಮ್ಗಳು, ನೃತ್ಯ, ಅಂತರ್ಜಲ,
ಅಡುಗೆ ಮಾಡ್ತಕ್ಕಂಥದ್ದು, ವ್ಯವಸಾಯ, ಇವುಗಳೆಲ್ಲರ ಅಧಿಪತ್ಯವನ್ನು ಚಂದ್ರನು ಹೊಂದಿರ್ತಾನೆ. ಕಾರಕಗಳು ಅಂತ ಕೂಡ ನಾವು ಇದಕ್ಕೆ ಕರಿತೀವಿ. ಈಗ ಏನು ಇವುಗಳಲ್ಲಿ ಯಾವುದೇ ತೊಂದರೆಗಳು ನಮಗೆ ಸಂಭವಿಸಿದರೆ ಅಥವಾ ಅವು ನಮಗೆ ಒಲಿದು ಬರಬೇಕು ಅಂದರೆ ಚಂದ್ರನು ನಮಗೆ ಸರಿಯಾಗಿರ್ತಕ್ಕಂಥ ಸ್ಥಾನದಲ್ಲಿ ಇರಬೇಕಾಗುತ್ತದೆ. ಇಲ್ಲಿ ಚಂದ್ರನ ಒಂದು ಮುಖ್ಯವಾಗಿ ಹೇಳೋದಾದರೆ, ಚಂದ್ರನೇನಾದರೂ ಕೆಟ್ಟವನಾಗಿದ್ದಾಗ ನಮ್ಮ ಮನಸ್ಸು, ಅದಕ್ಕೆ ಮನಸ್ಕಾರಕ ಅಂತ ಕೂಡ ಹೇಳ್ತೀವಿ. ಹಾಗೂ ತಾಯಿಗೆ ತೊಂದರೆಗಳು, ತಾಯಿಯ ಇದು ಹಾಗೆ ನಮ್ಮ ಮನಸ್ಸು ಹಾಗೂ ನಮ್ಮ ಭಾವನೆಗಳಿಗೆ ಚಂದ್ರ ಕಾರಣನಾಗಿರ್ತಾನೆ. ಹಾಗೆಯೇ ಸರ್ಕಾರಿ ಕೆಲಸ ಸಿಗಲೇಬೇಕು ಅಂದರೆ ಚಂದ್ರ ಉತ್ತಮವಾಗಿ ನಮ್ಮ ಜಾತಕದಲ್ಲಿ ಇರಬೇಕಾಗುತ್ತದೆ. ಈಗ ಹೇಳಿರ್ತಕ್ಕಂಥ ಎಲ್ಲ ಕಾರಕತ್ವಗಳಿಗೂ ಸರಿ ಇರುವುದಕ್ಕೂ ಚಂದ್ರನೇ ಕಾರಣ. ನಮಗೆ ಕೆಟ್ಟದಾದರೂ ಕೂಡ ಅದಕ್ಕೆ ಚಂದ್ರನ ಆಧಿಪತ್ಯದಲ್ಲಿ ಇರತಕ್ಕಂಥ ಈಗ ಹೇಳಿರ್ತಕ್ಕಂಥ ವಸ್ತುಗಳು ಮುಖ್ಯವಾಗಿ ಅವುಗಳ ಮೇಲೆ ಚಂದ್ರ ಕಾರಕತ್ವವನ್ನು ಹೊಂದಿರ್ತಾನೆ, ಆಧಿಪತ್ಯವನ್ನು ಹೊಂದಿರ್ತಾನೆ. ಗಳನ್ನು ಯಾವುದರಗಳ ಮೇಲೆ ಕಾರಕತ್ವ ಹಾಗೂ ಆಧಿಪತ್ಯವನ್ನು ಹೊಂದಿದ್ದಾನೆ ಎಂದರೆ ಅಗ್ನಿ ಪ್ರವೇಶ, ಯಂತ್ರಗಳು, ತಂತ್ರಗಳು ಹಾಗೂ ಆಯುಧಗಳು, ಬಂಗಾರ, ಅಕ್ಕ, ಅಣ್ಣ, ತಮ್ಮ, ತಂಗಿ, ಸೇವಕ, ಇವುಗಳ ಮೇಲೆ ಆಧಿಪತ್ಯವನ್ನು ಹೊಂದಿರ್ತಾನೆ. ಹಾಗೆಯೇ ಭೂಮಿಗೆ ಇವನು ಆಧಿಪತ್ಯವನ್ನು ಹೊಂದಿರ್ತಾನೆ. ಯಾವುದೇ ಭೂಮಿಯನ್ನು ನಾವು ಕೊಂಡುಕೊಳ್ಬೇಕು ಅಂತ ಅಂದರೆ ಮಂಗಳನು ನಮ್ಮ ಜಾತಕದಲ್ಲಿ ಸರಿ ಇರಬೇಕು. ಮಂಗಳ ಕೆಟ್ಟಿದ್ದಾನೆ ಅಂದರೆ ಇವುಗಳನ್ನು ನಾವು ಮಾಡೋದಕ್ಕೆ ಸಾಧ್ಯವಿಲ್ಲ. ಹಾಗೆ ಕಸಾಯ, ಜೂಜು, ಜಯ, ಜೂಜನ್ನು ಆಡ್ತಕ್ಕಂಥವನಿಗೂ ಕೂಡ ಅಷ್ಟೇ ಮಂಗಳನು ಜೂಜಾಡ್ತಕ್ಕಂಥ ಒಂದು ಪ್ರವೃತ್ತಿ ಬಂದಿರುತ್ತೆ. ಆದ್ದರಿಂದ ಅವನು ಜೂಜಾಟಕ್ಕೆ ಹೋಗಿರ್ತಾನೆ. ಜಯ, ಸೇನಾಧಿಪತ್ಯ, ಪಿರಂಗಿ, ಬಂದೂಕು, ಖಡ್ಗ, ಅತಾರ ಹಾಗೂ ಕತ್ತಿ, ಇವುಗಳಿಗೆಲ್ಲದಕ್ಕೂ ಕೂಡ ಆಧಿಪತ್ಯವನ್ನು ಮಂಗಳದೇವನು ಹೊಂದಿರ್ತಾನೆ. ಇನ್ನೂ ಮುಂತಾಗಿರ್ತಕ್ಕಂಥ ಆಯುಧಗಳು ಕೂಡ ಅವನ ಆಧಿಪತ್ಯಕ್ಕೆ ಒಳಪಡ್ತವೆ. ಶಿಕ್ಷಾಧಿಕಾರ, ಸ್ವತಂತ್ರವಾಗಿರಬೇಕು ಎಂಬತಕ್ಕಂಥವನು ತುಂಬ ಗಾಂಭೀರ್ಯವನ್ನು ಉಳ್ಳವನಾಗಿರ್ತಾನೆ. ಶತ್ರುಗಳು ಕೂಡ ಹೆಚ್ಚಾಗಿರ್ತಾರೆ. ಈ ಶತ್ರುಗಳು ಹೆಚ್ಚಾಗೋದಕ್ಕೆ ಹಾಗೂ ಶತ್ರುಗಳ ಮೇಲೆ ಆಧಿಪತ್ಯವನ್ನು ಮಂಗಳನು ಹೊಂದಿರ್ತಾನೆ. ಪರಾಪವಾದ, ಪರ ಅಥವಾ ವಿರೋಧವಾಗಿ ಅಪವಾದಗಳು ನಮಗೆ ಬಂದಾಗ ಅದಕ್ಕೆ ಮಂಗಳನು ಕಾರಣನಾಗಿರ್ತಾನೆ. ರೋಗಗಳು, ಶಸ್ತ್ರಚಿಕಿತ್ಸೆ, ನಮಗೆ ಶಸ್ತ್ರಚಿಕಿತ್ಸೆ ಆಗಬೇಕು ಅಂದರೆ ನಮ್ಮ ಜಾತಕದಲ್ಲಿ ಮಂಗಳನು ಉತ್ತಮವಾಗಿದ್ದರೆ ನಮಗೆ ಒಳ್ಳೆಯ ಫಲಿತಾಂಶ ಲಭ್ಯವಾಗುತ್ತೆ. ಹಾಗೆಯೇ ದ್ವೇಷ, ಹಿಂಸೆ, ಕೋಪ, ಜೊತೆಗೆ ಅಪಘಾತಗಳಿಗೂ ಕೂಡ ಮಂಗಳನು ಕಾರಣನಾಗಿರ್ತಾನೆ. ನಮ್ಮ ಜಾತಕದಲ್ಲಿ ಮಂಗಳನು ಸರಿಯಿಲ್ಲವೆಂದಾದರೆ ಅಪಘಾತ ಆಗ್ತಕ್ಕಂಥ ಸಂಭವ ಇರುತ್ತೆ. ಇದಕ್ಕೆ ಮಂಗಳನೇ ಅಧಿಪತಿಯಾಗಿರ್ತಾನೆ. ಇನ್ನು ಶೌರ್ಯ, ಶಕ್ತಿ, ಇವುಗಳೆಲ್ಲವಕ್ಕೂ ಈಗ ನಮ್ಮಲ್ಲಿ ಶೌರ್ಯವಿದೆ, ನಮ್ಮಲ್ಲಿ ಶಕ್ತಿ ಇದೆ, ಯಾರೇ ಬಂದರೂ ನಾವು ಹೊಡಿತಕ್ಕಂಥ ಶಕ್ತಿ ಇದೆ, ನಾನು ಶೌರ್ಯವಂತ ಅಂತ ಹೇಳಬೇಕು ಅಂದರೆ ಮಂಗಳನ ಒಂದು ಆಧಿಪತ್ಯದಲ್ಲಿ ಇವು ಇರೋದ್ರಿಂದ ಇದು ಮಂಗಳನ ಕಾರಕತ್ವ ಹಾಗೂ ಆಧಿಪತ್ಯ. ಬುಧ ಗ್ರಹದ ಕಾರಕತ್ವಗಳು ಮತ್ತು ಆಧಿಪತ್ಯ. ಬುಧನು ಚಿಲ್ಲರೆ ಅಂದರೆ ಚಿಲ್ಲರೆ ನಾಣ್ಯಗಳಿರುತ್ತಲ್ಲ ಅವುಗಳ ಮೇಲೆ ಆಧಿಪತ್ಯವನ್ನು ಹೊಂದಿದ್ದಾನೆ. ಹಾಗೆಯೇ ಕೆಲವಾರು ಲೋಹಗಳ ಮೇಲೂ ಕೂಡ ಇವನು ಆಧಿಪತ್ಯವನ್ನು ಹೊಂದಿದ್ದಾನೆ. ಇನ್ನು ಬುಧನು ವಾಸಗೃಹ ಅಂದರೆ ನಮ್ಮ ಮನೆಗಳು
ಗೆ ಅಧಿಪತ್ಯವನ್ನು ಹೊಂದಿರ್ತಾನೆ. ಬುಧನು ಚೆನ್ನಾಗಿದ್ದಾಗ ನಾವು ಮನೆಯನ್ನು ಕಟ್ಟೋದಕ್ಕೆ ಆಗುತ್ತೆ. ಈಗ ಶಿಲ್ಪಿಗಳು, ಕೆತ್ತನೆ ಮಾಡತಕ್ಕಂಥ ಶಿಲ್ಪಿಗಳು ಏನಿದ್ದಾರೆ, ಅವ್ರಿಗೆ ಬುಧನು ಚೆನ್ನಾಗಿದ್ದರೆ ಮಾತ್ರ ಆ ಒಂದು ಕೆಲಸ ಅವರಿಗೆ ಒಲಿಯುತ್ತೆ. ವಾಚಾಳತ್ವ ಅಂದರೆ ಮಾತುಗಾರಿಕೆಗೂ ಕೂಡ ಯಾರು ಚೆನ್ನಾಗಿ ಮಾತನಾಡ್ತಾರೆ ಅದು ಅವರ ಜಾತಕದಲ್ಲಿ ಬುಧ ತುಂಬ ಚೆನ್ನಾಗಿರ್ತಾನೆ ಅಂತ ನಾವು ತಿಳ್ಕೋಬೇಕು. ಜ್ಞಾನವಂತನೂ ಕೂಡ ಆಗಿರ್ತಾನೆ. ಅವನು ಹೆಚ್ಚು ಜ್ಞಾನ ಅವನಲ್ಲಿದೆ ಅಂದರೆ ಅದಕ್ಕೆ ಬುಧ ಕಾರಣನಾಗಿರ್ತಾನೆ. ಸೋದರ ಮಾವಂದಿರು ಬಂಧುಗಳಿಗೆ ಇವನು ಅಧಿಪತ್ಯ ಹೊಂದಿರ್ತಾನೆ. ಸೋದರ ಮಾವಂದಿರು ಚೆನ್ನಾಗಿರಿದ್ರೆ ಅಥವಾ ಬಂಧುಗಳು ನಮ್ಮಲ್ಲಿ ಚೆನ್ನಾಗಿದ್ದರೆ ಅದಕ್ಕೆ ಬುಧ ಚೆನ್ನಾಗಿದ್ದಾನೆ ಎಂಬುದ ಅಭಿಪ್ರಾಯವನ್ನು ನಾವು ಪಡಬೇಕು. ಒಂದು ವೇಳೆ ಅವರೆಲ್ಲ ಜಗಳ, ಬಂಧುಗಳು ಕಿತ್ತಾಟ ಇತ್ಯಾದಿಗಳು ಶುರುವಾದರೆ ಬುಧ ನಮಗೆ ಚೆನ್ನಾಗಿಲ್ಲವೆಂದು ನಾವು ಹೇಳಬೇಕಾಗುತ್ತೆ. ಇನ್ನು ಗಣಿತ, ಶಾಸ್ತ್ರ, ವೇದಾಂತಗಳೇನಾದರೂ ನಮ್ಮಲ್ಲಿ ಇದ್ದಾವೆ ಅಂದರೆ ಬುಧ ನಮ್ಮ ಜಾತಕದಲ್ಲಿ ಚೆನ್ನಾಗಿದ್ದಾನೆ ಎಂದು ನಾವು ತಿಳಿಯಬೇಕು. ಹೂಗಳು, ಪುರಾಣಗಳು, ಜವಳಿ, ಬ್ಯಾಂಕಿಂಗ್, ಪ್ರಿಂಟಿಂಗ್, ಕಾನೂನು, ಸಾಹಿತ್ಯ, ಸಂಗೀತ, ಪತ್ರಕರ್ತರು, ವ್ಯಾಪಾರ, ಮಾತುಗಾರಿಕೆ ಇವುಗಳಿಗೂ ಕೂಡ ಬುಧ ಅಧಿಪತ್ಯವನ್ನು ಹೊಂದಿರ್ತಾನೆ. ಈಗ ಪುರಾಣಗಳ ಬಗ್ಗೆ ಹೆಚ್ಚು ಒಲವಿದೆ ಎಂಬುದಾದರೆ ಆ ಪುರಾಣಗಳು ನಮ್ಮ ಓದ್ತಕ್ಕಂಥ ಆಸಕ್ತಿ ನಮ್ಮಲ್ಲಿ ಇದೆ ಎಂದಾದರೆ ಅದಕ್ಕೆ ಬುಧನು ಉನ್ನತ ಸ್ಥಾನದಲ್ಲಿರ್ತಾನೆ ಎಂಬುದು ನಮಗೆ ಗೊತ್ತಾಗಬೇಕಾಗತ್ತೆ. ಇನ್ನು ಜವಳಿ, ಬ್ಯಾಂಕಿಂಗ್, ಜವಳಿ ಅಂಗಡಿ ಇತ್ಯಾದಿಗಳನ್ನು ಇಡಬೇಕಾದ್ರೆ ಬ್ಯಾಂಕಿಂಗ್ ವ್ಯವಹಾರದಲ್ಲೂ ಕೂಡ ಬುಧ ನಮಗೆ ಚೆನ್ನಾಗಿರಬೇಕು. ಕಾನೂನಿನಲ್ಲೂ ಕೂಡ ನಮ್ಮಂತೆ ಜಯ ದೊರೆಯಬೇಕು ಅಂದರೆ ಕಾನೂನುಗಳಲ್ಲಿ ಬುಧ ಚೆನ್ನಾಗಿರಬೇಕು. ಇನ್ನು ಸಾಹಿತ್ಯವನ್ನು ಬರೀತಕ್ಕಂಥವರು, ಪುಸ್ತಕಗಳನ್ನು ಬರೀತಕ್ಕಂಥವರು, ಸಂಗೀತವನ್ನು ಆಡ್ತಕ್ಕಂಥವರು, ಪತ್ರಕರ್ತರು, ಇವರಿಗೆ ವ್ಯಾಪಾರಸ್ಥರು, ಇವರುಗಳಿಗೆ ಬುಧನು ಅವರ ಜಾತಕದಲ್ಲಿ ಚೆನ್ನಾಗಿದ್ದಾನೆ. ಆದ್ದರಿಂದ ಇವೆಲ್ಲವೂ ಅವರಿಗೆ ಆಗಬರುತ್ತದೆ ಎಂಬುದು ಜ್ಯೋತಿಷ್ಯ ಶಾಸ್ತ್ರಜ್ಞರ ಅಭಿಮತವಾಗಿದೆ. ಹಾಗೆಯೇ ಒಳ್ಳೆಯ ಮಾತುಗಾರ ನಿಂತುಕೊಂಡ್ರೆ ನಿರರ್ಗಳವಾಗಿ ಮಾತುಗಳನ್ನು ಆಡ್ತಾ ಹೋಗ್ತಾನೆ. ಅದಕ್ಕೂ ಕೂಡ ಬುಧನೇ ಅಧಿಪತ್ಯವನ್ನು ಹೊಂದಿರ್ತಾನೆ. ಗುರುಗ್ರಹದ ಕಾರಕತ್ವ ಮತ್ತು ಅಧಿಪತ್ಯ. ಗುರು ಯಾವುದಕ್ಕೆ ಅಧಿಪತ್ಯವನ್ನು ಹೊಂದಿರ್ತಾನೆ ಎಂದರೆ ಛತ್ರ, ಮಠ, ಗುಡಿ, ಪುತ್ರ, ವಿದ್ಯೆ, ಧನ, ಮನೆ, ದೇಹಾರೋಗ್ಯ. ಈಗ ಛತ್ರ, ಯಾರಾದರೂ ಒಬ್ಬ ಛತ್ರ ಕಟ್ಟಿದ ಅಂದರೆ ಅದಕ್ಕೆ ಗುರು ಗ್ರಹ ಕಾರಣನಾಗಿರ್ತಾನೆ. ಹಾಗೆಯೇ ಮಠ, ಗುಡಿ ಇವೆಲ್ಲವೂ ನಮಗೆ ಆಗಿ ಬರ್ತವೆ. ಇವನ್ನೆಲ್ಲ ಮಾಡಿದ್ದೀವಿ ಅಂದರೆ ನಮ್ಮ ಜಾತಕದಲ್ಲಿ ಗುರು ಚೆನ್ನಾಗಿರ್ತಾನೆ ಎಂಬತಕ್ಕಂಥದ್ದು. ಹಾಗೆ ದೇಹಾರೋಗ್ಯದಲ್ಲಿ ಯಾವುದೇ ತೊಂದರೆಗಳಾಗ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಮತ್ತೊಂದು ಆಗ್ಬೋದು. ಇವೆಲ್ಲವೂ ಆದಾಗ ಗುರು ನಮಗೆ ಚೆನ್ನಾಗಿಲ್ಲ, ನಮಗೆ ಗುರುಬಲವಿಲ್ಲ ಎಂದು ಜನರು ಹೇಳ್ತಾರೆ. ಹಾಗೆ ಆಗುತ್ತೆ ಕೂಡ ಅಂತ ಹೇಳಲಾಗಿದೆ. ಹಾಗಾಗಿ ನಮ್ಮ ದೇಹದ ಆರೋಗ್ಯಕ್ಕೆ ಗುರು ಕಾರಣಕರ್ತನಾಗಿರ್ತಾನೆ. ಮಧುರ ಪದಾರ್ಥಗಳು, ಯಾವ್ಯಾವ ಮಧುರವಾಗಿರ್ತಕ್ಕಂಥ ಪದಾರ್ಥಗಳಿರ್ತವೆ ಅವಕ್ಕೂ ಗುರು ಅಧಿಪತ್ಯವನ್ನು ಹೊಂದಿರ್ತಾನೆ. ಸದಾಚಾರಕ್ಕೂ ಕೂಡ ಅಧಿಪತಿ. ಗಜ ಅಂದರೆ ಆನಿ, ಗಜ ಅಂದರೆ ಆನಿ. ಅದೇ ರೀತಿ ವೇದಗಳ ಅರ್ಥವನ್ನು ತಿಳಿದಂಥವನಿಗೂ ಕೂಡ ಗುರು ಕಾರಕತ್ವವನ್ನು ಹೊಂದಿರ್ತಾನೆ. ಸಿಂಹಾಸನ, ಸಂಪತ್ತು ಅಂದರೆ ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಮುಖ್ಯಮಂತ್ರಿ ಈ ಪದವಿಗಳು ಸಿಗಬೇಕು, ಸಿಂಹಾಸನ ಸಿಗಬೇಕು ಎಂದರೆ ಗುರು ನಮ್ಮ ಜಾತಕದಲ್ಲಿ ಚೆನ್ನಾಗಿರಬೇಕು. ಸಂಪತ್ತು, ಜ್ಯೋತಿಷ್ಯ
ಸಂಪತ್ತು ಕೂಡ ಗುರುವಿನಿಂದಲೇ ನಮಗೆ ಬರುತ್ತೆ. ಹಾಗೆ ಯಾರು ಜ್ಯೋತಿಷ್ಯವನ್ನು ಹೇಳ್ತಾರೆ ಅವರಿಗೆ ಗುರು ಅವರ ಜಾತಕದಲ್ಲಿ ಚೆನ್ನಾಗಿರ್ತಾನೆ. ಹಾಗೆ ಗುರುಗಳು ಹಾಗೂ ನ್ಯಾಯಾಧೀಶರು, ಯಾರು ನ್ಯಾಯಾಧೀಶರಾಗಿರ್ತಾರೆ ಅದಕ್ಕೆ ಅಧಿಪತಿ ಗುರುವಾಗಿರ್ತಾನೆ. ಶಿಕ್ಷಣ, ಆಡಳಿತ, ಕಾನೂನು, ಬೋಧಕರು, ಶಿಕ್ಷಕರು, ವೃತ್ತಿ, ಧರ್ಮ, ಮಕ್ಕಳು, ಪತಿ, ನಂಬಿಕೆ ಹಾಗೂ ಗೌರವ ಇವೆಲ್ಲವೂ ಕೂಡ ಬುಧನ ಆಧಿಪತ್ಯಕ್ಕೆ ಬರುತ್ತೆ. ಇವೆಲ್ಲವೂ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೇವೆ. ಇವೆಲ್ಲವೂ ದೋಷದಿಂದ ಕೂಡಿದ್ದರೆ ನಮ್ಮ ಜಾತಕದಲ್ಲಿ ಗುರು ಚೆನ್ನಾಗಿಲ್ಲವೆಂದು ನಾವು ತಿಳಿಯಬೇಕಾಗುತ್ತೆ. ಶುಕ್ರ ಗ್ರಹದ ಕಾರಕತ್ವ ಮತ್ತು ಆಧಿಪತ್ಯ. ಶುಕ್ರನು ಶಯ್ಯಾಗೃಹ ಅಂದರೆ ಮಲಗುವ ಕೋಣೆ, ಮಲಗುವ ಮನೆ, ಕಬ್ಬಿಣ, ವಿವಾಹ, ಕಳತ್ರ, ಕಾಮಭೋಗ, ಮೈಥುನ ಸುಖ, ಹುಳಿ ಹಾಗೂ ಸಂಗೀತ, ಸಾಹಿತ್ಯ, ನಾಟಕ, ಅಲಂಕಾರ ಇವುಗಳು ನಮಗೆ ಲಭ್ಯವಾಗಬೇಕಾದರೆ ಇವೆಲ್ಲವಕ್ಕೂ ಶುಕ್ರನು ಕಾರಣನಾಗಿರ್ತಾನೆ, ಕಾರಕತ್ವವನ್ನು ಹೊಂದಿರ್ತಾನೆ. ಶುಕ್ರದೇವನು ಉತ್ತಮವಾಗಿರ್ತಕ್ಕಂಥ ಈ ಕಾರಕತ್ವ ಅಂದರೆ ಒಳ್ಳೆಯ ನಮ್ಮ ಜಾತಕದಲ್ಲಿ ಒಳ್ಳೆಯ ಸ್ಥಾನದಲ್ಲಿ ಇದ್ದರೆ ನಮಗೆ ಈಗ ನಾನು ಹೇಳಿರ್ತಕ್ಕಂಥ ಎಲ್ಲ ಸುಖಗಳು ಕೂಡ ನಮಗೆ ಲಭ್ಯವಾಗ್ತವೆ. ಹಾಗೆ ರಾಜವಶೀಕರಣ, ಗರುಡ ನೃತ್ಯ ಮಾಡ್ತಕ್ಕಂಥದ್ದು ಹಾಗೂ ಇಂದ್ರಜಾಲ ಮಹೇಂದ್ರಜಾಲ. ಈಗ ನಾವು ನೋಡಿರ್ತೀವಿ ಅವನು ಇಂದ್ರಜಾಲ ಮಾಡ್ತಾನೆ, ಅವನು ಮಹೇಂದ್ರಜಾಲ ಮಾಡ್ತಾನೆ ಅಂದರೆ ಎಲ್ಲರಿಗೂ ಆ ಕೆಲಸವನ್ನು ಮಾಡೋದಕ್ಕೆ ಆಗೋದಿಲ್ಲ. ಶುಕ್ರನು ಅತ್ಯಂತ ಉತ್ತಮನಾಗಿ ಆ ಇಂದ್ರಜಾಲ ಮಹೇಂದ್ರಜಾಲ ಮಾಡತಕ್ಕಂಥವರಿಗೆ ಸಹಕಾರವನ್ನು ನೀಡೋದರಿಂದ ಅವರು ಆ ಕೆಲಸವನ್ನು ಲೀಲಾಚಾರವಾಗಿ ಮಾಡ್ತಾರೆ. ಅಂದರೆ ಇವುಗಳ ಮೇಲೆ ಶುಕ್ರದೇವನು ಆಧಿಪತ್ಯವನ್ನು ಹೊಂದಿರ್ತಾನೆ. ಹಾಗೆಯೇ ವಿದ್ಯೆಗಳು, ಯಾವುದೇ ವಿದ್ಯೆ ಆಗಲಿ ಶುಕ್ರನ ಒಂದು ಒಲುಮೆ ಇಲ್ಲದಿದ್ದರೆ ಅವು ನಮ್ಮ ಕೈಗೂಡಲಾರವು. ಹಾಗೆ ಆಭರಣಗಳು, ಬೆಳ್ಳಿ, ರತ್ನ, ಸುಂದರವಾಗಿರ್ತಕ್ಕಂಥ ಹೂಗಳಿಗೆ ಶುಕ್ರನು ಕಾರಕತ್ವವನ್ನು ಹೊಂದಿರ್ತಾನೆ. ಅಲಂಕಾರವನ್ನು ಮಾಡತಕ್ಕಂಥ ರೀತಿ ಏನಿದೆ ಅವೆಲ್ಲವಕ್ಕೂ ಶುಕ್ರನು ಕಾರಣಕರ್ತನಾಗಿರ್ತಾನೆ. ಹಾಗೆ ಸಿನಿಮಾ ನಟನೆ, ಸಿನಿಮಾಗಳು ತೆಗಿತಕ್ಕಂಥವರು, ನಟನೆಯನ್ನು ಮಾಡ್ತಕ್ಕಂಥ ನಟ ನಟಿಯರು ಇವರೆಲ್ಲದಕ್ಕೂ ಶುಕ್ರನು ಅವರ ಜಾತಕದಲ್ಲಿ ಇರುವುದು ಕಾರಣವಾಗಿರುತ್ತೆ. ಹಾಗೆ ಐಷಾರಾಮಿಯ ವಸ್ತುಗಳು, ಕಲೆ, ಸುಗಂಧವಾಗಿರ್ತಕ್ಕಂಥ ಪರಿಮಳ, ಉತ್ತಮವಾಗಿರ್ತಕ್ಕಂಥ ಬಟ್ಟೆಗಳು ಇವುಗಳು ಶುಕ್ರನು ಆಧಿಪತ್ಯವನ್ನು ಹೊಂದಿರ್ತಾನೆ. ಅಲ್ಲದೆ ಪರಸ್ತ್ರೀಯತೆ, ಯಾವ ಗಂಡಸು ಪರಸ್ತ್ರೀಯ ಮೇಲೆ ವ್ಯಾಮೋಹವಾಗಿ ತನ್ನ ಹೆಂಡತಿಯನ್ನು ಬಿಟ್ಟು ಬೇರೆ ಸ್ತ್ರೀಯ ಸಹವಾಸವನ್ನು ಮಾಡುತ್ತಾನೋ ಅದಕ್ಕೆ ಕಾರಕತ್ವ ಅಂದರೆ ಶುಕ್ರನ ಕಾರಕತ್ವವಾಗಿರುತ್ತದೆ. ಇವಿಷ್ಟು ಶುಕ್ರನ ಕಾರಕತ್ವಗಳು. ಶನಿಗ್ರಹದ ಆಧಿಪತ್ಯ ಅಂದರೆ ಕಾರಕತ್ವಗಳು. ದೂರ ಪ್ರದೇಶಗಳು, ದೂರದಲ್ಲಿರ್ತಕ್ಕಂಥ ಯಾವುದಾದರೂ ಪ್ರದೇಶಗಳು ನಮ್ಮದಾಗಿದ್ದರೆ ಅವುಗಳಿಗೆ ಶನಿದೇವನು ಕಾರಕತ್ವ ಹೊಂದಿರ್ತಾನೆ. ಅಲ್ಲದೆ ಆಳು ಬಿದ್ದೋಗಿರ್ತಕ್ಕಂಥ ಮನೆ, ತವರ ಮುಂತಾಗಿರ್ತಕ್ಕಂಥ ಲೋಹಗಳು ಅವು ಸಿಗ್ತಕ್ಕಂಥ ಪ್ರದೇಶಗಳಿಗೂ ಕೂಡ ಶನಿ ಮಹಾತ್ಮನು ಕಾರಕತ್ವವನ್ನು ಹೊಂದಿರ್ತಾನೆ. ಇನ್ನು ಒಗರಾಗಿರ್ತಕ್ಕಂಥ ರುಚಿ, ಯಾವುದು ಒಗರು ರುಚಿಯನ್ನು ಹೊಂದಿರುತ್ತೋ ಅದು
ಶನಿದೇವನ ಅಧಿಪತ್ಯಕ್ಕೆ ಬರುತ್ತೆ. ತುಂಬ ದುಃಖ, ಲೋಭ, ಮೋಹ, ಮದ, ಮತ್ಸರ, ನಿಷ್ಠೂರ, ದರಿದ್ರ, ದುರ್ದಶ ಇವೆಲ್ಲವೂ ಕೂಡ ಶನಿಮಾತ್ಮನ ಅಧಿಪತ್ಯ ಅಥವಾ ಕಾರಕತ್ವಕ್ಕೆ ಬಂದಿರುತ್ತದೆ. ಹಾಗೂ ಶೌಚ, ವಂಚನೆ, ಎಮ್ಮೆ, ಕುಯುಕ್ತಿ ಅಂದರೆ ಎಮ್ಮೆಗಳು ವಂಚನೆ ಮಾಡ್ತಕ್ಕಂಥದ್ದು, ಕುಯುಕ್ತಿ ಮಾಡ್ತಕ್ಕಂಥದ್ದಕ್ಕೆ ಅಧಿಪತಿ ಶನಿದೇವನಾಗಿರ್ತಾನೆ. ಹಾಗೆಯೇ ಧಾನ್ಯಗಳಿಗೂ ಕೂಡ ಶನಿದೇವನ ಅಧಿಪತ್ಯಕ್ಕೆ ಬರ್ತವೆ. ಈಗ ದೀರ್ಘಾಯುಷ್ಯ ಯಾರಿಗಾದ್ರೂ 100 ವರ್ಷ ಅದರ ಮೇಲೆ, ಉದಾಹರಣೆಗೆ 85, 90 ವರ್ಷ, 100 ವರ್ಷ, 110 ವರ್ಷ ಅತಿ ಹೆಚ್ಚು ವರ್ಷ ಬದುಕಿದ್ದಾರೆ ಎಂದರೆ ದೀರ್ಘಾಯುಷ್ಯವಂತರು ಅಂತ ನಾವು ಹೇಳ್ತೀವಿ. ಈ ದೀರ್ಘಾಯುಷ್ಯ ಬರಬೇಕು ಅಂದರೆ ಅದಕ್ಕೆ ಶನಿದೇವನ ಅಧಿಪತ್ಯ, ಶನಿದೇವನು ನಮ್ಮ ಜಾತಕದಲ್ಲಿ ಚೆನ್ನಾಗಿರಬೇಕು ಎಂಬತಕ್ಕಂಥದ್ದು. ಹಾಗೆ ರೋಗಗಳು, ಕಷ್ಟಗಳು, ತೈಲ, ವಿಷ ಇವೇನಾದರೂ ನಮಗೆ ಬಂತು, ಯಾರಾದರೂ ವಿಷವನ್ನು ಹಾಕಿದರೋ, ತುಂಬ ರೋಗಗಳು ಬಂದೋ, ತುಂಬ ಕಷ್ಟಗಳು ಬಂದೋ ಎನ್ನುವುದಾದರೆ ಆವಾಗ ನಮಗೆ ಶನಿದೇವನು ನಮಗೆ ಕೆಟ್ಟವನಾಗಿದ್ದಾನೆ ಎಂಬುದನ್ನು ನಾವು ತಿಳ್ಕೋಬೇಕಾಗುತ್ತೆ. ಇನ್ನು ಮುಂದೆ ಹವಾಮಾನ, ಕೃಷಿ, ಸನ್ಯಾಸ, ಆಲಸಿ, ಜ್ಯೋತಿಷ್ಯ, ಕಾನೂನು, ಜೈಲು, ಕಲ್ಲಿದ್ದಲು ಹಾಗೂ ತೀರ್ಥಯಾತ್ರೆ. ಹೀಗಿಲ್ಲಿ ಕೃಷಿ ಭೂಮಿಗಳಿಗೆ, ಕೃಷಿ ಯಾವುದೇ ಬೆಳೆಗಳು ನಮ್ಮ ಉತ್ತಮವಾಗಿ ನಮ್ಮ ಕೈ ಸೇರಬೇಕು ಅಂದರೆ ಶನಿದೇವನು ಉತ್ತಮನಾಗಿರಬೇಕು. ಸನ್ಯಾಸಿ ಆದೆ ಅಂದರೆ ನೀವು ನೋಡಿರ್ತೀರಿ, ಕೆಲವರು ಕಾವಿ ಬಟ್ಟೆ ವಿದ್ಯಾರ್ಥಿಗಳನ್ನು ಹಾಕ್ಕೊಂಡು ಯಾವಾಗಲೂ ಸನ್ಯಾಸಿತ್ವವನ್ನು ಸ್ವೀಕರಿಸಿ ಶನಿದೇವನ ಪೂಜೆಯನ್ನು ಮಾಡ್ತಾರೆ, ಶನಿದೇವನನ್ನು ಹೊತ್ತುಕೊಂಡು ತಿರುಗ್ತಾರೆ. ಇವರಿಗೆ ಇವೆಲ್ಲವಕ್ಕೂ ಕೂಡ ಶನಿದೇವನೇ ಕಾರಣ. ಸನ್ಯಾಸಿಗಳು, ಸ್ವಾಮಿಗಳು, ಇನ್ನೊಬ್ಬರು ಯಾರಿರ್ತಾರೋ ಅದಕ್ಕೆಲ್ಲದಕ್ಕೂ ಮುಖ್ಯವಾಗಿ ಶನಿದೇವನು, ಶನಿ ಪರಮಾತ್ಮನು ಕಾರಣನಾಗಿರ್ತಾನೆ. ಹಾಗೆ ಆಲಸಿ, ಸೋಂಬೇರಿ, ಜ್ಯೋತಿಷ್ಯ, ಕಾನೂನು ಹಾಗೂ ಜೈಲು. ಇಲ್ಲಿ ಜೈಲನ್ನು ತೆಗೆದುಕೊಂಡರೆ ಯಾರು ಜೈಲಿಗೆ ಹೋಗ್ತಾರೆ, ಶನಿದೇವನು ಅವರಿಗೆ ಕ್ರೂರವಾಗಿ ಇರ್ತಾನೆ ಅವನ ಜಾತಕದಲ್ಲಿ, ಅವರು ಜೈಲಿಗೆ ಹೋಗ್ತಾರೆ. ತೀರ್ಥಯಾತ್ರೆ ಮಾಡ್ತಾ ಇರ್ತಾರೆ ಕೆಲವರು ಯಾವಾಗಲೂ. ಅದಕ್ಕೆ ಕಾರಣ ಶನಿಮಾತ್ಮನು ಅವರ ಜಾತಕದಲ್ಲಿ ಯಾವ ಸ್ಥಾನದಲ್ಲಿರುತ್ತಾನೋ ಅದರ ಮೇಲೆ ಅವರ ತೀರ್ಥಯಾತ್ರೆ ನಿರ್ಧಾರವಾಗುತ್ತದೆ. ಹಾಗೆ ಭೂಮಿಯಲ್ಲಿ ಸಿಗ್ತಕ್ಕಂಥ ಕಲ್ಲಿದ್ದಲು ಇದಕ್ಕೆ ಅಧಿಪತ್ಯ ಹಾಗೂ ಕಾರಕತ್ವವನ್ನು ಶನಿಮಾತ್ಮನು ಹೊಂದಿರುತ್ತಾನೆ. ಇವಿಷ್ಟು ಶನಿದೇವನ ಕಾರಕತ್ವ ಮತ್ತು ಅಧಿಪತ್ಯ. ರಾಹು ಮತ್ತು ಕೇತುವಿಗೆ ಸ್ವರೂಪಗಳಿಲ್ಲ. ಅವರಿಗೆ ಯಾವ ಕಾರಕತ್ವಗಳು ಇರ್ತವೆ, ಯಾವುದರಗಳ ಮೇಲೆ ಅಧಿಪತ್ಯವನ್ನು ಹೊಂದಿರ್ತಾರೆ ಎಂಬುದನ್ನು ತಿಳಿಬೇಕು. ಈಗ ಮೊದಲಿಗೆ ರಾಹುವಿನ ಕಾರಕತ್ವಗಳು, ಅಧಿಪತ್ಯ, ಕಠಿಣವಾದ ಮಾತುಗಳು, ಜೀವನ, ವಿದೇಶ ಯಾತ್ರೆ, ಚರ್ಮರೋಗ, ವಿಷ ಅಂದರೆ ಕಠಿಣವಾದ ಮಾತುಗಳನ್ನು ಯಾರ ಜಾತಕದಲ್ಲಿ ರಾಹು ಯಾರ ಮೇಲೆ ಅಧಿಪತ್ಯವನ್ನು ಹೊಂದಿರ್ತಾನೋ ಅವರು ಕಠಿಣವಾದ ಮಾತುಗಳನ್ನು ಆಡ್ತಾರೆ. ಹಾಗೂ ಅವರಿಗೆ ಚರ್ಮರೋಗ ಹಾಗೂ ವಿಷ, ಸಾಂಕ್ರಾಮಿಕ ರೋಗಗಳು, ವಾದ ವಿವಾದಗಳು ಇವೆಲ್ಲವೂ ಕೂಡ ಅದಕ್ಕೆ ಕಾರಕತ್ವವನ್ನು ರಾಹು ಹೊಂದಿರ್ತಾನೆ. ಹಾಗೆಯೇ ವ್ಯಭಿಚಾರ ಮಾಡ್ತಕ್ಕಂಥವರು ಸ್ತ್ರೀ ಆಗಲಿ
ಪುರುಷರಾಗಲಿ ಅವರ ಜಾತಕದಲ್ಲಿ ರಾಹು ಸರಿ ಇಲ್ಲದೇ ಇರುವುದೇ ಕಾರಣವಾಗಿರುತ್ತೆ. ಅವರು ವ್ಯಭಿಚಾರಕ್ಕೆ ಹೋಗ್ತಕ್ಕಂಥದ್ದು ಅದರ ಮೇಲೆ ಕಾರಕತ್ವವನ್ನು ಅಧಿಪತ್ಯವನ್ನು ರಾಹು ಹೊಂದಿರ್ತಾನೆ. ಮುಂಗೋಪಿ ರಾಹು ಅವನು ಕಾರಕತ್ವ ಹೊಂದಿರತಕ್ಕಂಥವನು ಮುಂಗೋಪಿಯಾಗಿರ್ತಕ್ಕಂಥನೇ. ಬೇಟೆಗಾರರು ಬೇಟೆಯಾಡ್ತಕ್ಕಂಥವ್ರಿಗೂ ಕೂಡ ರಾಹುನೇ ಅಧಿಪತ್ಯವನ್ನು ಹೊಂದಿರ್ತಾನೆ. ಹಾಗೆ ಸಂಶೋಧಕರು ಸಂಶೋಧನೆಯನ್ನು ಮಾಡ್ತಕ್ಕಂಥವರು, ಚಿಂತಕರು, ಎಲೆಕ್ಟ್ರಾನಿಕ್ಕು, ಐ.ಟಿ ತಂತ್ರಜ್ಞಾನ ಹಾಗೂ ಜೂಜುಕೋರರು ಇವರುಗಳಿಗೆಲ್ಲವಕ್ಕೂ ಕೂಡ ರಾಹುವಿನ ಅಧಿಪತ್ಯ ಅಂದರೆ ಕಾರಕತ್ವವನ್ನು ಹೊಂದಿರ್ತವೆ. ಇನ್ನು ಕೊನೆಯದಾಗಿ ಕೇತುವಿನ ಕಾರಕತ್ವ ಅಥವಾ ಅಧಿಪತ್ಯ, ಮೋಕ್ಷ. ಕೆಲವು ಸ್ಥಾನಗಳಲ್ಲಿ ಕೇತು ಇದ್ದಿದ್ದೇ ಆದರೆ ಅವನಿಗೆ ಮೋಕ್ಷ, ಅವನಿಗೆ ಪುನರ್ಜನ್ಮ ಇಲ್ಲ ಅಂತ ಕೂಡ ಹೇಳ್ತಾರೆ. ಹಾಗೂ ಏನು ಹುಚ್ಚರಿರ್ತಾರೆ ಅದಕ್ಕೆ ಕಾರಣಕರ್ತ ಕಾರಕತ್ವವನ್ನು ಹೊಂದಿರತಕ್ಕಂಥವನು ಕೇತುವಾಗಿರ್ತಾನೆ. ಶರವಾಸ ಶರಮನೆಗೆ ಹೋಗಿರ್ತಕ್ಕಂಥವನ ಅಧಿಪತ್ಯವನ್ನು ಕೂಡ ಕೇತು ಹೊಂದಿರುತ್ತಾನೆ. ಇವನು ಶೆರೆಗೆ ಹೋಗೋದಕ್ಕೆ ಕಾರಣ ಕೇತು. ಆ ಸೆರೆಮನೆಯ ಅಧಿಪತ್ಯ ಕಾರಕತ್ವವನ್ನು ಕೇತು ಹೊಂದಿರ್ತಾನೆ. ಆತ್ಮಹತ್ಯೆ, ಯಾವನಾದರೂ ಆತ್ಮಹತ್ಯೆಯನ್ನು ಯಾರಾದರೂ ಮಾಡಿಕೊಂಡಿದ್ದೇ ಆದರೆ ಅದಕ್ಕೆ ಆ ಆತ್ಮಹತ್ಯೆಯ ಕಾರಕರ್ತ ಕೇತುವೇ ಆಗಿರ್ತಾನೆ. ಅಜ್ಜ ಇಂದ್ರಜಾಲವನ್ನು ಮಾಡ್ತಕ್ಕಂಥದ್ದು, ಇಂದ್ರಜಾಲವನ್ನು ಮಾಡ್ತಕ್ಕಂಥವ್ರು ಅಂತ ಹೇಳ್ತೀವಲ್ಲ, ಮಾಟ ಮಂತ್ರ ತಂತ್ರ ಇಂದ್ರಜಾಲ ಆಳು ಮುಳು ಅಂತ, ಅದೆಲ್ಲದಕ್ಕೂ ಕಾರಣ ಕೇತುವೇ ಆಗಿರ್ತಾನೆ, ಅಧಿಪತ್ಯವನ್ನು ಹೊಂದಿರ್ತಾನೆ. ಹಾಗೂ ತತ್ವಶಾಸ್ತ್ರ, ಯಾರು ತತ್ವಶಾಸ್ತ್ರವನ್ನು ಬೋಧನೆ ಮಾಡ್ತಾರೆ ಅವರಿಗೆ ಅಧಿಪತ್ಯವನ್ನು ಕೇತು ಹೊಂದಿರ್ತಾನೆ. ಹಾಗೂ ರೋಗಗಳು, ಕೆಲವಾರು ಕಾಯಿಲೆಗಳು ಬರ್ತವೆ, ಅವು ಕೇತು ಸರಿ ಇಲ್ಲದಲೇ ಇರ್ತಕ್ಕಂಥದ್ದು ಎಂದು ಹೇಳ್ತಾರೆ. ಕೆಲವರಿಗೆ ಏನಾದ್ರು ಚರ್ಮದ್ದು ಅದು ಇದು ಆದರೆ ಕೇತು ಸರಿ ಇಲ್ಲ, ಅವನಿಗೆ ಶಾಂತಿಯನ್ನು ಮಾಡಿಸಿ ಅಂತೇಳಿ ಹಳ್ಳಿ ಕಡೆ ಹೇಳ್ತಕ್ಕಂಥದ್ದನ್ನು ನಾವು ಕೇಳಿದ್ದೇವೆ. ಹಾಗೆಯೇ ಶಿಕ್ಷೆ, ಒಬ್ಬನಿಗೆ ಶಿಕ್ಷೆ ಆಗಬೇಕು ಅಂದರೆ ಅದಕ್ಕೆ ಕೇತು ಅಧಿಪತ್ಯವನ್ನು ಹೊಂದಿರ್ತಾನೆ. ಜಿಪುಣ, ಬೆಂಕಿ ಅಪಘಾತಗಳು, ಹತ್ಯೆ ಮಾಡ್ತಕ್ಕಂಥದ್ದು, ಯಾವನಾದ್ರೂ ಕೊಲೆ ಮಾಡ್ತಾನೆ ಅಂದರೆ ಅದಕ್ಕೆ ಕೇತು ಕಾರಣಕರ್ತನಾಗಿರ್ತಾನೆ. ಅಂದರೆ ಹತ್ಯೆಗೆ ಕೇತು ಕಾರಕತ್ವವನ್ನು ಹೊಂದಿರ್ತಾನೆ. ಆ ಕಾರಕತ್ವ ಹೊಂದಿರತಕ್ಕಂಥ ಕೇತು ದುಸ್ಥಾನದಲ್ಲಿ, ಕೆಟ್ಟ ಸ್ಥಾನದಲ್ಲಿದ್ದಾಗ ಆ ಜಾತಕನು ಹತ್ಯೆಯನ್ನು ಮಾಡ್ತಾನೆ. ಹಾಗೆ ಪಿತೂರಿ ಮಾಡ್ತಕ್ಕಂಥವನು, ಧಾರ್ಮಿಕವಾಗಿ ಬೋಧನೆಯನ್ನು ಮಾಡ್ತಕ್ಕಂಥವನು, ಜ್ಯೋತಿಷ್ಯನು, ಇವೆಲ್ಲರೂ ಕೂಡ ಕೇತುವಿನ ಅಧಿಪತ್ಯದಲ್ಲಿರ್ತವೆ. ಅತೀಂದ್ರಿಯವಾಗಿರ್ತಕ್ಕಂಥದ್ದು, ನಮಗೆ ಗೊತ್ತಿಲ್ಲದಲೇ ಇರತಕ್ಕಂಥದ್ದು, ನಿಗೂಢವಾಗಿರ್ತಕ್ಕಂಥದ್ದು, ಇವಕ್ಕೂ ಕೂಡ ಅತೀಂದ್ರಿಯ ಆಗಿರ್ತಕ್ಕಂಥ ಶಕ್ತಿಗೆ ಕೇತು ಕೂಡ ಕೇತುವಿನೇ ಕಾರಕತ್ವವನ್ನು ಹೊಂದಿರ್ತಾನೆ. ಹಾಗೆ ನಿಗೂಢವಾಗಿರ್ತಕ್ಕಂಥದ್ದು, ಗೊತ್ತೇ ಇರೋದಿಲ್ಲ, ಎಲ್ಲ ನಿಗೂಢ, ಅದಕ್ಕೆ ಕೇತು ಅಧಿಪತ್ಯವನ್ನು ಹೊಂದಿರ್ತಾನೆ. ಹಾಗೆ ವಿಜ್ಞಾನ ಹಾಗೂ ಬೋಧಕ, ಇವುಗಳನ್ನು ಯಾರು ಮಾಡ್ತಾರೆ, ಯಾರು ಬೋಧಿಸ್ತಾರೆ, ಅವುಗಳಿಗೆ ಕೇತು ಕಾರಕತ್ವದಲ್ಲಿ, ಕೇತು ಅಧಿಪತ್ಯದಲ್ಲಿ ಬರ್ತವೆ. ಇವುಗಳು ನಮಗೆ ಕೇತುವಿನ ಕಾರಕತ್ವದಲ್ಲಿ ಬರುತ್ತವೆ. ಎಲ್ಲ ಗ್ರಹಗಳ ಕಾರಕತ್ವ ಮತ್ತು ಅಧಿಪತ್ಯ ಇಲ್ಲಿಗೆ ಮುಗಿಯಲಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಉತ್ತಮ ಮಾಹಿತಿಯೊಂದಿಗೆ ನಮ್ಮ ಜಾತಕ ಶೀರ್ಷಿಕೆಯಡಿ ಬರುತ್ತೇನೆ. ಅಲ್ಲಿಯವರೆವಿಗೂ ಎಲ್ಲರಿಗೂ ಧನ್ಯವಾದಗಳು. ನೀವಿನ್ನೂ ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.